ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ವಿವಿಧ ಸಹಕಾರ ವಲಯಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟವು ಒಂದಾಗಿದ್ದು, ರಾಜ್ಯದಲ್ಲಿ ಕೆಎಂಎಫ್ ಒಕ್ಕೂಟವು ಅತ್ಯಂತ ಪ್ರಬಲವಾದ ಉತ್ಪಾದನಾ ಸಂಸ್ಥೆ ಅಂತೇಳಿ ಅನ್ನಿಸ್ಕೊಂಡಿದೆ. ಸ್ನೇಹಿತರೆ, ಇಂದು ಮಹಿಳೆಯರು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ದುಡಿತಾ ಇದ್ದು ಪುರುಷರಿಗೆ ಸರಿ ಸಮಾನವಾಗಿದ್ದಾರೆ. ಅದೇ ರೀತಿಯಲ್ಲಿ ಪ್ರಖರವಾದ ವಿವಿಧ ಮಹಿಳಾ ಸಹಕಾರ ವಲಯಗಳಿದ್ದು, ಇದರಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಸಹ ಒಂದು ಅಂತೇಳಿ ಅನ್ನಿಸ್ಕೊಂಡಿದೆ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವೊಂದರ ಪ್ರಗತಿಯ ಬಗ್ಗೆ. ಕೊಡಗು ಜಿಲ್ಲೆಯಲ್ಲಿರುವ ಕೂಡಿಗೆ ಡೈರಿಯು ಹಾಸನ ಕೊಡಗು ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟದ ವ್ಯಾಪ್ತಿಗೆ ಒಳಪಟ್ಟಿದೆ. ಸ್ನೇಹಿತರೆ, ಜಿಲ್ಲೆಯಲ್ಲಿ ಒಟ್ಟು 6 ಕಡೆಗಳಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳಿದ್ದು, ಈ ಪೈಕಿ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಲ್ಲಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವು ಅತೀ ಹೆಚ್ಚು ವಹಿವಾಟನ್ನು ನಡೆಸುವಂತಹ ಸಹಕಾರ ಸಂಸ್ಥೆ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆಲೂರು ಸಿದ್ದಾಪುರದಲ್ಲಿ 1995ರಲ್ಲಿ ಸ್ಥಾಪಿತವಾದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಆಗ ಪ್ರತಿದಿನ ಕೇವಲ 10ರಿಂದ 12 ಲೀಟರ್ ಮಾತ್ರ ಹಾಲು ಸಂಗ್ರಹ ಆಗ್ತಾ ಇತ್ತು. ಹಾಗೆಯೇ ಸಂಘದಲ್ಲಿ ಕೇವಲ 20 ಮಂದಿ ಮಾತ್ರ ಸದಸ್ಯರಿದ್ದರು. ಕೆಲವು ವರ್ಷಗಳು ಅನೇಕ ಏಳು ಬೀಳುಗಳನ್ನು ಎದುರಿಸಿದ ಈ ಮಹಿಳಾ ಸಹಕಾರ ಸಂಘ ಇಂದು ಪ್ರತಿದಿನ 1600 ಲೀಟರ್ ಗುಣಮಟ್ಟದ ಹಾಲನ್ನು ಸಂಗ್ರಹಿಸಿ ಕೂಡಿಗೆ ಡೇರಿಗೆ ಇಲ್ಲಿಂದ ಪ್ರತ್ಯೇಕ ವಾಹನದಲ್ಲಿ ಸರಬರಾಜನ್ನು ಮಾಡ್ತಾ ಇದೆ. ಈ ಮೂಲಕ ಸಂಘವು ಹಾಲು ಉತ್ಪಾದಕರಿಗೆ ಪ್ರತಿದಿನ ಲಕ್ಷಾಂತರ ರೂಪಾಯಿಗಳ ಬಟಾವಣೆಯನ್ನು ಮಾಡ್ತಾ ಇದೆ. ಹಾಲು ಉತ್ಪಾದಕರಿಗೆ ಬೋನಸ್ಸನ್ನು ಸಹ ನೀಡ್ತಾ ಇದೆ. ಈಗ ಈ ಸಂಘದಲ್ಲಿ 200 ಮಂದಿ ಸದಸ್ಯರಿದ್ದಾರೆ. ಫ್ರೆಂಡ್ಸ್, ಆಲೂರು ಸಿದ್ದಾಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವು ವಾರ್ಷಿಕ ಕೋಟ್ಯಂತರ ರೂಪಾಯಿಗಳ ವಹಿವಾಟನ್ನು ನಡೆಸಿ ಈ ಸಂಘಕ್ಕೆ ಲಕ್ಷಾಂತರ ರೂಪಾಯಿಗಳ ಲಾಭವನ್ನು ಗಳಿಸ್ತಾ ಇದೆ. ಸ್ನೇಹಿತರೆ, ನಾವೀಗ ಹಾಲು ಸಂಗ್ರಹ ಮಾಡ್ತಾ ಇರತಕ್ಕಂತಹ ಸ್ಥಳಕ್ಕೆ ಭೇಟಿ ನೀಡೋಣ. ಹಾಗೆಯೇ ಹಾಲು ಉತ್ಪಾದಕರು ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿಯವರನ್ನು ಸಂಘದ ಪ್ರಗತಿಯ ಬಗ್ಗೆ ಮಾತನಾಡಿಸಿ ತಿಳ್ಕೊಳ್ಳೋಣ. ಏನಂತೀರಾ?
ಸಂತ ಯಾವ ಊರು? ಬೋವಂಗಲ. ಎಷ್ಟು ಹಾಲು ಕೊಡ್ತೀರಾ? ಒಂದು ಟೈಮಿಗೆ ಒಂದು 10 ಲೀಟ್ರ್. 10 ಲೀಟ್ರು. ಓಕೆ. ಹಸು ಸಾಕಾಣಿಕೆ ಮಾಡಿದ್ದೀರಾ? 3. ಎಷ್ಟೆಷ್ಟು ಕೊಡ್ತಾರೆ ಹಾಲು? ಒಂದು 5 ಲೀಟ್ರ್. ಪ್ರದೀಪ್. ಯಾವ ಊರು? ಬೋವಂಗಲ. ಎಷ್ಟು ಹಾಲು ಕೊಡ್ತೀರಾ? 10 ಲೀಟ್ರ್. ಎಷ್ಟು ಹಸು ಇಸ್ಗಳಿದ್ದಾವೆ? 3 ಇದ್ದಾವೆ. ಓಕೆ ಮೇಡಮ್, ನಿಮ್ಮ ಹೆಸರು ಏನು ಮೇಡಮ್? ಪೂರ್ಣಿಮಾ. ಎಷ್ಟು ಲೀಟ್ರ್ ಹಾಲು ಹಾಕ್ತಿದೆ ಡೈರಿಗೆ? ನಾವು 4:15 5 ಬೆಳಗ್ಗೆ ಮತ್ತು ಸಂಜೆ 2 ಹಸು ಎಷ್ಟು ಸಾಕಾಣಿಕೆ ಮಾಡಿದ್ದೀರಾ? ಹಸು ಒಂದೇ ಇರೋದು ಸರ್. ಈಗ ಮೊದಲೆಲ್ಲ 3-4 ಇತ್ತು. ಈಗ ಮೇವಿಗೆಲ್ಲ ಸಮಸ್ಯೆ ಅಲ್ಲ, ಹಾಗಾಗಿ ಒಂದೇ ಇದೆ. ನಮಸ್ತೆ. ಏನಾಗಿದ್ದೀರಾ ಮೇಡಮ್ ನೀವು ಇಲ್ಲಿ ಸಂಘದಲ್ಲಿ? ನಾವು ಸಂಘದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ. 95ನೇ ಇಸ್ವಿಯಿಂದ 95ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದೆ ಇದು. ಆವಾಗ ನಮ್ಮ ಸಂಘಕ್ಕೆ 10-11 ಲೀಟ್ರು ಹಾಲು ಬರ್ತಾಯಿತ್ತು. ಒಂದು 60-70 ಸದಸ್ಯರು ನಮ್ಮ ಸಂಘದಲ್ಲಿದ್ದರು. ಮೇಡಮ್ ಇವಾಗ ಎಷ್ಟು ಮೆಂಬರ್ಸ್ ಇದ್ದಾರೆ ನಿಮ್ಮ ಸಂಘದಲ್ಲಿ? ಇವಾಗ 200 ಸದಸ್ಯರು ಇವಾಗ ಇದ್ದಾರೆ. ಹಾಲು ಹಾಕೋರು 120 ಸದಸ್ಯರಿದ್ದಾರೆ. ಹಾಲು ಹಾಕೋರು ಪ್ರಾರಂಭದಿಂದ ಈವರೆಗೆ ಸಂಘ ಅಭಿವೃದ್ಧಿ ಆಗಿದೆಯಾ? ತುಂಬಾ ಅಭಿವೃದ್ಧಿ ಆಗಿದೆ ನಮ್ಮ ಸಂಘ. ನಿಮ್ಮ ಡೇರಿ ಯಾವ ವ್ಯಾಪ್ತಿಗೆ ಬರುತ್ತೆ? ಕೂಡಿಗೆನಾ? ನಮ್ಮ ಕೂಡಿಗೆ ಒಕ್ಕೂಟಕ್ಕೆ ಸೇರುತ್ತೆ. ನಮ್ಮ ಹಾಸನ ಹಾಲು ಹಾಸನ ಒಕ್ಕೂಟ ಕೂಡಿಗೆ ಡೈರಿಗೆ ಹೋಗುತ್ತೆ, ಹಾಲು ಸರಬರಾಜು ಆಗುತ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶೈಲಾ ಸತೀಶ್ ಅಂತ. ನಾನು ಇಲ್ಲಿ 2000 ಇಸ್ವಿಯಿಂದ ನಾನು ಇಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಡೈರಿ ವಹಿಸ್ಕೊಳ್ಳುವಾಗ ನಮಗೆ ಬರೀ 16 ಲೀಟ್ರ್ ಹಾಲು ಬರ್ತಾಯಿತ್ತು. ಆಗ ಪೇಮೆಂಟಿಗೆಲ್ಲ ಭಾರಿ ಕಷ್ಟ ಆಗ್ತಿತ್ತು. ಬರ್ತಾ ಬರ್ತಾ ಹಾಲು ಹೆಚ್ಚಾಗಿ 60 ಲೀಟ್ರ್ ಹಾಲುವರೆಗೆ ಒಂದು ದಿವಸ ಬಂತು. ಆಗ ನಾವು 2-3 ತಿಂಗಳು ಜನರಿಗೆ ಪೇಮೆಂಟ್ ಮಾಡೋಕ್ಕೆ ಕಷ್ಟ ಆಗಿ ಇತ್ತೀಚೆಗೆ ಒಂದು ಜನರುಗಳಿಗೂ ಸಹ ಒಂದು ಹಾಲು ಸಂಘದಿಂದ ತುಂಬ ಉಪಯೋಗ ಉಂಟು. ನಾವು ಒಂದು ತಿಂಗಳಿಗೆ 12ರಿಂದ 13 ಲಕ್ಷವರೆಗೆ ನಾವು ಪೇಮೆಂಟ್ ಮಾಡ್ತಾಯಿದ್ದೀವಿ. ಈಗ ದಿನಕ್ಕೆ 1500-600 ಲೀಟ್ರ್ ಹಾಲು ಬರ್ತಾಯಿತ್ತು. ಈಗ ಬೇಸಿಗೆ ಕಾಲ ಆದ್ದರಿಂದ 1100-200 ಒಳಗೆ ಹಾಲು ಬರ್ತಾ ಉಂಟು. ಈಗ ಮಳೆಗಾಲದಲ್ಲಿ ಬೇರೆ ಟೈಮಲ್ಲೆಲ್ಲ ಒಳ್ಳೆಯ ಹಾಲು ಬರ್ತದೆ, ಒಳ್ಳೆ ಫ್ಯಾಟ್ ಬರ್ತದೆ. ಈಗ ಜನವರಿ ಫೆಬ್ರವರಿ ಬಂತು ಅಂದರೆ ಬೇಸಿಗೆ ತುಂಬ ದನಗಳಿಗೆ ಮೇವಿಗೂ ಸಹ ತುಂಬ ಕಷ್ಟ. ಅದರಿಂದ ಜಿಡ್ಡಿನಾಂಶ ಸ್ವಲ್ಪ ಹಾಲಿನಲ್ಲಿ ಕಡಿಮೆ ಬರ್ತದೆ. ಹಾಗೆ ನಮಗೆ ಫೆಬ್ರವರಿ ಮಾರ್ಚ್ ಅಂದರೆ ಡೈಲಿ ತುಂಬ ಸ್ವಲ್ಪ ಕಷ್ಟ ಹಾಲು ಆಳಿಸೋದು ಎಲ್ಲ. ಜಿಡ್ಡಿನಾಂಶ ಕಡಿಮೆ ಬರ್ತದೆ, ಲಾಸ್ ಬರ್ತದೆ, ಲೋಯಸನ್ ಅಪ್ ಮಾಡ್ತಾರೆ ಡೈರಿಲೆಲ್ಲ. ಈಗ ಜನರಿಗೆ ಸ್ವಲ್ಪ ನಾವು ಸಂಘದಲ್ಲಿ ಲಾಭ ಇರೋದ್ರಿಂದ ಪೇಮೆಂಟು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಿಂಗಳಿಗೆ ವಹಿವಾಟು ಎಷ್ಟು ಮತ್ತು ವರ್ಷಕ್ಕೆ ಎಷ್ಟು ವಹಿವಾಟು ಆಗುತ್ತೆ? ತಿಂಗಳಿಗೆ ನಮ್ಮದು ಅದೇ ಹೇಳ್ದಲ್ಲ, ಪೇಮೆಂಟು 11 ಲಕ್ಷ 12 ಲಕ್ಷ ಎಲ್ಲ ಪೇಮೆಂಟ್ ಮಾಡ್ತಾ ಇದ್ದೀವಿ ನಾವು ಜನರಿಗೆ. ವರ್ಷಕ್ಕೆ ನಮ್ಮದು ಕೋಟಿ ಮೀರಿದೆ. ಕೋಟಿ ಲಾಭ ನಮಗೆ 6 ಲಕ್ಷ ಅಂದರೆ 7 ಲಕ್ಷ 6.5 ಲಕ್ಷ ಎಷ್ಟು ಕಳೆದ ವರ್ಷ ಲಾಭ ಬಂದಿದೆ ನಮಗೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.